ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಯಾರೋ ಮಾಂತ್ರಿಕ ಬಾಧೆ ಮಾಡಿಸಿದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಅನುಮಾನಗಳು ಬರ್ತಾ ಇದ್ದರೆ, ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಸರಳವಾಗಿರುವಂಥ ಪರಿಹಾರ ಏನು ಅಂತಂದರೆ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ತಗೊಂಡು ನೀವೇನು ಮಾಡಬೇಕು ಅಂತಂದರೆ, ನೀವು ಅದನ್ನು ಚೆನ್ನಾಗಿ ಇಳೆಯನ್ನು ತಗೋಬೇಕು. ಇಳೆಯನ್ನು ತೆಗೆದುಬಿಟ್ಟು ನೀವು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಸತತವಾಗಿ 48 ದಿನಗಳ ಕಾಲ ನೀವು ಅದನ್ನು ಸುಟ್ಟು ಬರಬೇಕಾಗುತ್ತೆ. ಸುಟ್ಟು ಬಂದು ಆನಂತರ ನೀವು ಕೊನೆಯ ದಿನ ಏನು ಮಾಡಬೇಕು ಅಂದರೆ, ನಿಮ್ಮ ಕಾಲಿಗೆ ಕೆಂಪು ದಾರ ಅಥವಾ ಹಳದಿ ದಾರವನ್ನು ಕಾಲಿಗೆ ತಪ್ಪಿದರೆ ಕೈಗೆ ಕಟ್ಕೊಳ್ಳೋದ್ರಿಂದ ನಿಮಗೆ ಶುಭ ಪ್ರಾಪ್ತಿಯಾಗುತ್ತೆ. ಎಷ್ಟು ಅಡೆತಡೆ ಆಗಿರುವಂಥ ಕೆಲಸಗಳು ತಡೆ ಆಗ್ತಿದ್ರೆ ಅದು ಮುಂದೆ ಹೋಗಲಿಕ್ಕೆ ಶುರುವಾಗುತ್ತೆ ಅಂತ. ಹಾಗೆಯೇ ಪದೇ ಪದೇ ಮತ್ತೆ ಮಾಂತ್ರಿಕ ಬಾಧೆಗಳು ಆಗೋದನ್ನು ಸಮೇತ ಇದರಿಂದ ನಿಲ್ಲಿಸ್ಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾಕಂದರೆ ಇದೊಂದು ಸರಳವಾಗಿರುವಂಥ ಪರಿಹಾರ. ಇದು ನಿಜವಾಗ್ಲೂ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಆದರೆ ಸ್ವಲ್ಪ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ತಗೋಬೇಕು. ಒಂದೇ ಸತಿ ಇಷ್ಟು ತಗೋಬೇಡಿ, ಸ್ವಲ್ಪ ಸ್ವಲ್ಪವನ್ನೇ ತಗೊಂಡು ಸತತವಾಗಿ ನೀವು ದಹಿಸಿ ಬರೋದ್ರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇದನ್ನು ಯಾವತ್ತೂ ಆರಂಭ ಮಾಡಿ, ಈ ವಿಡಿಯೋವನ್ನು ನೋಡಿದಾಗಿಂದ ಆರಂಭ ಮಾಡಿ. ಇಲ್ಲ ನಾಡಿದ್ದು ಹೋಳಿ ಹುಣ್ಣಿಮೆ ಬರ್ತಾ ಇದೆ ಅವತ್ತಿಂದನೂ ಸಮೇತ ನೀವು ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅತ್ಯಂತ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.